ರಿಷಬ್ ಶೆಟ್ಟಿ ನಿರ್ದೇಶನದ ಕಾಂತಾರ ಚಾಪ್ಟರ್ 1 ವಿಶ್ವ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸು ಕಂಡಿದೆ. ಕನ್ನಡದ ಜೊತೆಯಲ್ಲಿ ಬೇರೆ ಭಾಷೆಗಳಲ್ಲೂ ಕಲೆಕ್ಷನ್ ಓಟ ಮುಂದುವರೆಸಿದೆ. ಹಿಂದಿ ಭಾಷೆಯಲ್ಲಿ ಈ ವರ್ಷ ಚಾವಾ ಸಯ್ಯಾರ ಬಿಟ್ಟರೆ ರೇಸ್ನಲ್ಲಿ ಇರುವುದು ಕಾಂತಾರ ಚಾಪ್ಟರ್ 1. ದಾಖಲೆಗಳತ್ತ ದಾಪುಗಾಲು ಇಡುತ್ತಿರುವ ಕಾಂತಾರ 2025ರ ಅತ್ಯಧಿಕ ಗಳಿಕೆಯ ಭಾರತೀಯ ಚಿತ್ರವಾಗಿ ಹೊರಹೊಮ್ಮಿದೆ. ಒಂದು ರಿಪೋರ್ಟ್ನ ಪ್ರಕಾರ ರಿಲೀಸ್ ಆದ ಮೊದಲನೇ ದಿನವೇ 61.85 ಕೋಟಿ ಬಾಚಿಕೊಂಡಿತ್ತು. ಮೊದಲ ವಾರ 337.4 ಕೋಟಿ, ಎರಡನೇ ವಾರ 147.85 ಕೋಟಿ, ಮೂರನೇ ವಾರ 78.85 ಕೋಟಿ. ಒಟ್ಟು ಈಗಾಗಲೇ 800 ಕೋಟಿ ದಾಟಿ ಬಾಕ್ಸ್ ಆಫೀಸ್ ಉಡೀಸ್ ಮಾಡಿದ ಹೆಗ್ಗಳಿಕೆ ಕಾಂತಾರ ಚಾಪ್ಟರ್ 1ಗೆ ಸಲ್ಲುತ್ತದೆ. 125 ಕೋಟಿ ಬಜೆಟ್ನಲ್ಲಿ ನಿರ್ಮಾಣವಾದ ಸಿನಿಮಾ ಸಾಲು ಸಾಲು ಹೌಸ್ಫುಲ್ ಪ್ರದರ್ಶನದೊಂದಿಗೆ ಕೋಟಿ ಲಾಭ ಪಡೆದುಕೊಳ್ತಾ ಇದೆ. ಕೇವಲ ಕರ್ನಾಟಕದಲ್ಲಿಯೇ 14 ದಿನಗಳಲ್ಲಿ 200 ಕೋಟಿ ದಾಟಿ ಇತಿಹಾಸ ನಿರ್ಮಿಸಿದ ಹೆಮ್ಮೆ ಈ ಚಿತ್ರದ ಪಾಲಾಗಿದೆ. ಕರಾವಳಿಯ ಸೌಂದರ್ಯವನ್ನ ಜಗಕ್ಕೆಲ್ಲ ಪಸರಿಸುವುದರ ಜೊತೆಗೆ ದೈವಾರಾಧನೆಯ ಭಕ್ತಿಯನ್ನ ಸಿನಿಮಾದಲ್ಲಿ ಬಿಂಬಿಸಿರುವ ರೀತಿ ಜಗತ್ತಿನೆಲ್ಲೆಡೆ ಮನೆ ಮಾತಾಗಿರುವುದು ಹೆಮ್ಮೆಯ ವಿಷಯ. ಈಶ್ವರನ ಹೂದೋಟದ ಕಲ್ಪನೆಯನ್ನ ಕಣ್ಣಿಗೆ ಕಟ್ಟಿದಂತೆ ಚಿತ್ರಿಸಿ ವಿಜುವಲ್ ಟ್ರೀಟ್ ಕೊಟ್ಟು ಗೆದ್ದಿರುವ ಸಿನಿಮಾ ಕಾಂತಾರ. ಒಟ್ನಲ್ಲಿ ಕನ್ನಡದ ಕಂಪನ್ನ ಪ್ರಪಂಚಕ್ಕೆ ಪರಿಚಯಿಸಿದ ಪ್ರಶಂಸೆ ಸಲ್ಲೋದು ಕಾಂತಾರಕ್ಕಾದರೆ, ಕನ್ನಡದ ಸಿನಿಮಾ ಮತ್ತೊಮ್ಮೆ ಎಲ್ಲೆಡೆ ಗರ್ಜಿಸಲು ಕಾರಣ ರಿಷಬ್ ಶೆಟ್ಟಿ.